ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಹೃದಯ ಕನ್ನಡ ವ್ಲಾಗ್ಸ್ಗೆ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ಹನುಮ ಜಯಂತಿಯ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. 2025ರಲ್ಲಿ ಹನುಮ ಜಯಂತಿ ಯಾವಾಗ ಬಂದಿದೆ, ಅದರ ಶುಭ ಮುಹೂರ್ತ ಏನು, ಪೂಜೆಯನ್ನು ಹೇಗೆ ಮಾಡಬೇಕು, ಮಹತ್ವ ಹಾಗೆ ಮಂತ್ರಗಳನ್ನು ಸಹ ತಿಳಿಯೋಣ. ಬನ್ನಿ ಹಾಗಿದ್ರೆ ವಿಡಿಯೋವನ್ನು ಶುರು ಮಾಡೋಣ. ಆಂಜನೇಯ ಸ್ವಾಮಿಯ ಜನ್ಮದಿನವನ್ನು ಹನುಮಾನ್ ಜಯಂತಿ ಅಂತ ಕರೆಯಲಾಗುತ್ತೆ. ಹನುಮಾನ್ ಜಯಂತಿ, ಹನುಮ ಜಯಂತಿ, ಆಂಜನೇಯ ಜಯಂತಿ ಹೀಗೆ ಹಲವಾರು ರೀತಿಯ ಹೆಸರುಗಳಿಂದ ಈ ಹಬ್ಬವನ್ನು ಆಚರಣೆ ಮಾಡಲಾಗುತ್ತೆ. ಚೈತ್ರ ಮಾಸದ ಶುಕ್ಲ ಪಕ್ಷದ 15ನೇ ದಿನದಂದು ಹನುಮ ಜಯಂತಿಯು ಬರುತ್ತದೆ. ಹಾಗಾದರೆ ಈ ಹನುಮ ಜಯಂತಿ 2025ರಲ್ಲಿ ಯಾವಾಗ ಬಂದಿದೆ, ಹನುಮ ಜಯಂತಿ ದಿನ ಆಂಜನೇಯ ಸ್ವಾಮಿಯನ್ನು ಹೇಗೆ ಪೂಜೆ ಮಾಡಬೇಕು, ಹಾಗೆ ಅದರ ಮಹತ್ವ ಏನು, ಜೊತೆಗೆ ಯಾವ ಯಾವ ಮಂತ್ರಗಳನ್ನು ಪಠಿಸಬೇಕು ಅನ್ನೋದನ್ನು ಸಹ ನೋಡೋಣ. ಅಪಾರ ಭಕ್ತಿಯಿಂದ ಆಚರಿಸಲಾಗುವಂತಹ ಹಿಂದೂ ಹಬ್ಬವಾದ ಹನುಮ ಜಯಂತಿ ಪ್ರಬಲ ವಾನರ ದೇವರು ಮತ್ತು ಭಗವಾನ್ ರಾಮನ ಕಟ್ಟಾಭಕ್ತನಾದ ಭಗವಾನ್ ಆಂಜನೇಯ ಸ್ವಾಮಿಯ ಜನ್ಮದಿನವನ್ನು ಆಚರಣೆ ಮಾಡುವ ಹಬ್ಬವಾಗಿದೆ. ಹನುಮಂತನ ಜನ್ಮದಿನವು ಆತನಿಗಾಗಿಯೇ ಆತನನ್ನು ನೆನಪಿಸಿಕೊಳ್ಳುವ ದಿನವಾಗಿದೆ. ಆಂಜನೇಯನು ಹಿಂದೂ ಪುರಾಣಗಳಲ್ಲಿ ನಿಜವಾಗಿಯೂ ಕೂಡ ಪ್ರಮುಖ ವ್ಯಕ್ತಿಯಾಗಿದ್ದಾನೆ, ಹಾಗೆ ಅನೇಕ ಜನರು ಪ್ರೀತಿಸುವ ದೇವನಾಗಿದ್ದಾನೆ ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ಜನರು ಈ ದಿನವನ್ನು ಬಹಳಷ್ಟು ಉತ್ಸಾಹ ಹಾಗೆ ಸಂತೋಷದಿಂದ ಆಚರಣೆ ಮಾಡ್ತಾರೆ. ಯಾಕಂದರೆ ಹನುಮನು ಇನ್ನೂ ನಮಗೆ ಹತ್ತಿರದಲ್ಲಿಯೇ ಇದ್ದಾನೆ ಅನ್ನುವ ನಂಬಿಕೆ ಅವನನ್ನು ವಿಶೇಷವಾಗಿಸುತ್ತದೆ. ಅದಕ್ಕಾಗಿಯೇ ಇದನ್ನು ಹನುಮಾನ್ ಜಯಂತಿ ಅಥವಾ ಹನುಮ ಜನ್ಮೋತ್ಸವ ಅಂತ ಕರೆಯಲಾಗತ್ತೆ. ಹನುಮ ಜಯಂತಿ 2025ರ ಶುಭ ಮುಹೂರ್ತಗಳನ್ನು ನಾವೀಗ ನೋಡೋಣ. ಹನುಮ ಜಯಂತಿಯು ಹಿಂದೂ ಹಬ್ಬವಾಗಿದ್ದು, ಇದು ಮಾತಾ ಅಂಜನಿ ಪುತ್ರನಾದ ಭಗವಾನ್ ಆಂಜನೇಯ ಸ್ವಾಮಿಯ ಜನ್ಮದಿನವನ್ನು ಆಚರಣೆ ಮಾಡುವ ಒಂದು ಹಬ್ಬ. ಈ ಹಬ್ಬವು ಹಿಂದೂ ತಿಂಗಳ ಚೈತ್ರ ಮಾಸದ ಶುಕ್ಲ ಪಕ್ಷದ 15ನೇ ದಿನದಂದು ಬರುತ್ತದೆ. 2025ರ ಹನುಮ ಜಯಂತಿ ಹಬ್ಬವನ್ನು ಈ ಬಾರಿ ಏಪ್ರಿಲ್ 12ರಂದು ಶನಿವಾರ ಆಚರಣೆ ಮಾಡಲಾಗುತ್ತೆ. ಈ ದಿನ ಚೈತ್ರ ಮಾಸದ ಪೂರ್ಣಿಮಾ ತಿಥಿಯು ಏಪ್ರಿಲ್ 12ನೇ ತಾರೀಕಿನಂದು ಬಂದಿದೆ. ಹನುಮ ಜಯಂತಿ ಪೂಜೆಯನ್ನು ಇದೇ ದಿನ ಆಚರಣೆ ಮಾಡಲಾಗುತ್ತೆ. ಹಾಗಾದರೆ ಇದರ ಶುಭ ಸಮಯ ಏನು ಅಂತ ನೋಡೋದಾದರೆ, ಈ ದಿನ ಹುಣ್ಣಿಮೆ ಬಂದಿರೋದ್ರಿಂದ ಆ ದಿನ ಬೆಳಗ್ಗೆ 3:21 ಪ್ರಾರಂಭವಾಗಿ ಭಾನುವಾರ ಏಪ್ರಿಲ್ 13ನೇ ತಾರೀಕು ಬೆಳಗ್ಗೆ 5:51 ಕೊನೆಗೊಳ್ಳುತ್ತದೆ. ಸಂಪೂರ್ಣವಾಗಿ ನಮಗೆ ಹುಣ್ಣಿಮೆ ಸಿಗೋದು ಏಪ್ರಿಲ್ 12ನೇ ತಾರೀಕು ಆಗಿರೋದ್ರಿಂದ ಹನುಮ ಜಯಂತಿಯನ್ನು ಹಾಗೆ ಹುಣ್ಣಿಮೆಯನ್ನು ಸಹ ಏಪ್ರಿಲ್ 12ನೇ ತಾರೀಕಿನಂದು ಆಚರಣೆ ಮಾಡಬಹುದು. ಹನುಮ ಜಯಂತಿಯ ಮಹತ್ವ ಏನು ಅಂತ ನೋಡೋದಾದರೆ, ಆಂಜನೇಯ ಸ್ವಾಮಿಯ ಜನ್ಮದಿನ ಆಗಿರೋದ್ರಿಂದ ಹಿಂದೂ ಧರ್ಮದಲ್ಲಿ ಇದೊಂದು ಅತ್ಯಂತ ಪ್ರಮುಖವಾದ ಹಬ್ಬಗಳಲ್ಲಿ ಒಂದಾಗಿದೆ ಅಂತ ಹೇಳಬಹುದು. ಭಗವಾನ್ ಹನುಮಂತನ ಜನ್ಮದಿನವನ್ನು ಆಚರಿಸಲು ಇದು ಮಂಗಳಕರ ದಿನವಾಗಿದೆ. ಜನರು ಈ ದಿನವನ್ನು ಅತ್ಯಂತ ವೈಭವದಿಂದ ಜೊತೆಗೆ ಉತ್ಸಾಹದಿಂದ ಆಚರಣೆ ಮಾಡ್ತಾರೆ. ಈ ದಿನದಂದು ಆಂಜನೇಯ ಸ್ವಾಮಿಯ ಆಶೀರ್ವಾದವನ್ನು ಪಡೆಯಲು ಹಾಗೆ ಅನುಗ್ರಹವನ್ನು ಪಡೆಯಲು ಉಪವಾಸ ವ್ರತವನ್ನು ಆಚರಣೆ ಮಾಡ್ತಾರೆ. ಹಾಗೆ ಆಂಜನೇಯ ಸ್ವಾಮಿಯ ಆಶೀರ್ವಾದವನ್ನು ಪಡೆಯಲು ವಿವಿಧ ಆಂಜನೇಯ ಸ್ವಾಮಿಯ ದೇವಾಲಯಕ್ಕೆ ಸಹ ಭೇಟಿಯನ್ನು ನೀಡ್ತಾರೆ. ಹಾಗೆಯೇ ಈ ಹನುಮ ಜಯಂತಿಯನ್ನು ಆಚರಣೆ ಮಾಡೋದಕ್ಕೂ ಸಹ ಒಂದು ಹಿನ್ನೆಲೆ ಕಥೆ ಇದೆ. ಹಿಂದೂ ಪುರಾಣಗಳ ಪ್ರಕಾರ ಹನುಮಂತನ ತಾಯಿ ಅಂಜನಾಳು ಅಪ್ಸರೆ ಆಗಿರ್ತಾಳೆ. ಅವಳು ಋಷಿಯಿಂದ ಶಾಪಗ್ರಸ್ತಳಾಗಿರ್ತಾಳೆ. ಹಾಗೆ ಅದಕ್ಕಾಗಿಯೇ ಅವಳು ಭೂಮಿಯಲ್ಲಿ ಜನ್ಮವನ್ನು ಪಡಿತಾಳೆ. ಅವಳು ಮಗನಿಗೆ ಜನ್ಮ ನೀಡಿದ ನಂತರವೇ ಈ ಶಾಪದಿಂದ ಮುಕ್ತಿ ಹೊಂದಲು ಸಾಧ್ಯವಾಗತ್ತೆ. ವಾಲ್ಮೀಕಿ ರಾಮಾಯಣದ ಪ್ರಕಾರ ಹನುಮಂತನ ತಂದೆ ಕೇಸರಿ ಸುಮೇರು ರಾಜ್ಯದ ರಾಜನಾಗಿರ್ತಾನೆ. ಅಂಜನಾದೇವಿಯು ಪುತ್ರ ಸಂತಾನವನ್ನು ಪಡೆಯೋದಕ್ಕಾಗಿ 12 ವರ್ಷಗಳ ಕಾಲ ಭಗವಾನ್ ಶಿವನನ್ನು ಕುರಿತು ಧ್ಯಾನವನ್ನು ಮಾಡ್ತಾಳೆ. ಶಿವನು ಆಕೆಯ ತಪಸ್ಸಿಗೆ ಮೆಚ್ಚಿಕೊಂಡು ಆಕೆಯ ಇಚ್ಛೆಯನ್ನು ಪೂರೈಸ್ತಾನೆ. ಇದರ ಪರಿಣಾಮವಾಗಿ ಆಂಜನೇಯ ಸ್ವಾಮಿ ಜನಿಸಿದನು ಎನ್ನುವ ಒಂದು ನಂಬಿಕೆ ಇದೆ. ಹಾಗೆ ಆಂಜನೇಯ ಸ್ವಾಮಿಯ ಕಥೆಯೂ ಸಹ ಇದೆ. ಅದೇನಂತ ಅಂದರೆ, ತಾಯಿ ಸೀತೆಯನ್ನು ರಾವಣನು ಅಪಹರಿಸಿದಾಗ ರಾವಣನು ಮಾತಾ ಸೀತೆಯನ್ನು ಇರಿಸಿದ್ದ ಸ್ಥಳವನ್ನು ಕಂಡುಹಿಡಿಯಲು ಹನುಮಂತನಿಗೆ ಸಾಧ್ಯವಾಗಿಲ್ಲ. ನಂತರ ಅವನು ತನ್ನ ಬುದ್ಧಿಶಕ್ತಿ ಹಾಗೆ ದೈಹಿಕ ಶಕ್ತಿಯನ್ನು ಬಳಸಿ
ಲಂಕೆಯನ್ನು ತಲುಪಲು ಮತ್ತು ಸೀತೆಯನ್ನು ಉಳಿಸಲು ಸೈನ್ಯವನ್ನು ನಿರ್ಮಿಸ್ತಾನೆ. ಅವನು ಒಮ್ಮೆ ಸೀತಾಮಾತೆಯನ್ನು ಹುಡುಕಲು ಲಂಕೆಗೆ ತಲುಪಿದನು. ಜೊತೆಗೆ ಅಲ್ಲಿ ಅವನು ಲಂಕೆಯನ್ನು ಸುಟ್ಟು ರಾವಣನ ಮಗ ಅಕ್ಷಯ ಕುಮಾರನನ್ನು ಕೊಲ್ತಾನೆ. ರಾವಣನ ರಾಜ್ಯವನ್ನು ಪ್ರವೇಶಿಸಲು ಅವನು ತನ್ನ ಶಕ್ತಿಯನ್ನು ಬಳಸ್ತಾನೆ. ರಾಮಾಯಣದಲ್ಲಿ ಸೀತಾದೇವಿಯನ್ನು ಹುಡುಕೋದು, ಅವನ ಬಾಲದಿಂದ ಲಂಕೆಯನ್ನು ಸುಟ್ಟು ಹಾಕೋದು, ಹಾಗೆ ಲಕ್ಷ್ಮಣನನ್ನು ಉಳಿಸಲು ಸಂಜೀವಿನಿ ಪರ್ವತವನ್ನು ಹೊತ್ತು ತರುವ ಅನೇಕ ಗಮನಾರ್ಹ ಘಟನೆಗಳು ಕೂಡ ಸಂಭವಿಸ್ತವೆ. ಹನುಮಾನ್ ಜಯಂತಿ ದಿನ ಪೂಜೆಯ ವಿಧಾನಗಳು ಹೇಗಿರಬೇಕು ಅಂತಂದರೆ, ಹನುಮಂತನನ್ನ ಸಿಂಧೂರ, ಕೆಂಪು ವಸ್ತ್ರ, ಹೂವಿನ ಮಾಲೆಗಳು, ಗುಲಾಬಿಗಳು, ಲಡ್ಡುಗಳು, ಹಾಗೆ ಹಲ್ವಾ ಮತ್ತು ಬಾಳೆಹಣ್ಣುಗಳ ಅರ್ಪಣೆಗಳೊಂದಿಗೆ ಪೂಜೆಯನ್ನು ಮಾಡಲಾಗತ್ತೆ. ಈ ದಿನ ಉಪವಾಸವನ್ನು ಆಚರಣೆ ಮಾಡೋದು, ರಾಮ, ಸೀತೆ ಮತ್ತು ಹನುಮಂತನನ್ನು ಸ್ಮರಿಸುತ್ತಾ ರಾತ್ರಿಯನ್ನು ನೆಲದ ಮೇಲೆ ಕಳೆಯುವುದು, ಮುಂಜಾನೆ ಎದ್ದು ಸ್ನಾನ ಮಾಡೋದು, ಕೈಯಲ್ಲಿ ನೀರನ್ನು ತೆಗೆದುಕೊಂಡು ವ್ರತಕ್ಕಾಗಿ ಸಂಕಲ್ಪವನ್ನು ತೆಗೆದುಕೊಳ್ಳೋದು ಪೂಜೆಯ ವಿಧಿಗಳಲ್ಲಿ ಒಳಗೊಂಡಿರುತ್ತದೆ. ಪೂರ್ವಕ್ಕೆ ಮುಖ ಮಾಡಿರುವ ಭಗವಾನ್ ಹನುಮಂತನ ವಿಗ್ರಹ ಅಥವಾ ಚಿತ್ರದ ಮುಂದೆ ಕುಳಿತು ಪೂಜೆಯನ್ನು ಮಾಡಬೇಕಾಗತ್ತೆ. ಹನುಮಾನ್ ಜಯಂತಿಯನ್ನು ಶನಿಗ್ರಹಕ್ಕೆ ಸಂಬಂಧಿಸಿದ ಅಡೆತಡೆಗಳನ್ನು ನಿವಾರಿಸಲು ಮಂಗಳಕರ ದಿನವೆಂದು ಪರಿಗಣಿಸಲಾಗಿದೆ. ಈ ದಿನದಂದು ಭಗವಾನ್ ಹನುಮಂತನನ್ನು ಪೂಜೆ ಮಾಡೋದ್ರಿಂದ ನಕಾರಾತ್ಮಕ ಶಕ್ತಿಗಳನ್ನು ತೊಡೆದುಹಾಕುತ್ತದೆ. ದೆವ್ವ ಮತ್ತು ಆತ್ಮಗಳಿಗೆ ಸಂಬಂಧಿಸಿದ ಸಮಸ್ಯೆಗಳಿಂದ ಪರಿಹಾರವನ್ನು ನೀಡುತ್ತದೆ ಅನ್ನುವ ನಂಬಿಕೆಯೂ ಸಹ ಇದೆ. ಹಾಗೆ ಈ ಹನುಮ ಜಯಂತಿಯ ಮುಖ್ಯವಾದ ಮಂತ್ರ ಏನು ಅಂತಂದರೆ, ಬೇಸಿಕ್ ಆಗಿ ಹೇಳುವಂಥದ್ದು ಓಂ ಶ್ರೀ ಹನುಮತೆ ನಮಃ. ಇದು ಒಂದು ಮಂತ್ರ. ಇನ್ನೊಂದ್ಸಲ ಹೇಳ್ತೀನಿ, ಓಂ ಶ್ರೀ ಹನುಮತೆ ನಮಃ. ಈ ಮಂತ್ರ ಅಲ್ಲದೆ ನೀವು ಅವತ್ತಿನ ದಿನ ಹನುಮಾನ್ ಚಾಲೀಸವನ್ನು ಕೂಡ ಪಠಣೆ ಮಾಡ್ಬೋದು. ಸುಂದರಕಾಂಡ ಕಥೆಯನ್ನು ಸಹ ಓದ್ಬೋದು. ಬಜರಂಗ ಬಾಣ್ ಅನ್ನೋದೊಂದಿರುತ್ತೆ, ಅದನ್ನು ಸಹ ನೀವು ಪಠಿಸ್ತಾ ಇರ್ಬೋದು. ಹಾಗೆ ಹನುಮಂತನ ಇನ್ನಿತರ ಮಂತ್ರಗಳನ್ನು ನೀವು ಮನಸ್ಸಿನಲ್ಲಿ ಸ್ಮರಿಸ್ತಾ ಇದ್ದರೆ ಹನುಮಂತನ ಅನುಗ್ರಹವನ್ನು ಪಡಿತೀರಾ ಅನ್ನುವ ಒಂದು ನಂಬಿಕೆಯೂ ಸಹ ಇದೆ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋದಲ್ಲಿ ಹನುಮಾನ್ ಜಯಂತಿಯ ಸಂಪೂರ್ಣ ಮಾಹಿತಿಯನ್ನು ತಿಳ್ಕೊಂಡಿದ್ದೀರಾ. ಈ ಮಾಹಿತಿ ನಿಮಗೆ ಇಷ್ಟ ಆಯಿತು ಅಂತ ಭಾವಿಸಿದ್ದೀನಿ. ಇಷ್ಟ ಆದಲ್ಲಿ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸ್ಕೊಡಿ. ಹಾಗೆ ಜೈ ಹನುಮಾನ್ ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಜೊತೆಗೆ ನಮ್ಮ ಚಾನಲ್ಗೆ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಕೂಡ ಮಾಡಿಕೊಡಿ. ವಿಡಿಯೋವನ್ನು ಪೂರ್ತಿಯಾಗಿ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳನ್ನು ತಿಳಿಸ್ತಾ ನಾನು ಮತ್ತೆ ಮುಂದಿನ ವಿಡಿಯೋದಲ್ಲಿ ಹೊಸ ಮಾಹಿತಿಯನ್ನು ನಿಮ್ಮ ಮುಂದೆ ತರ್ತೀನಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ಜೈ ಹನುಮಾನ್.